Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಚಾಪ್ಟರ್ ನಲ್ಲಿ. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಮತ್ತೆ ಲೇಟೌಟ್ ಪ್ರಾಪರ್ಟಿ ಕೊಟ್ಟಿದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಹೌಸ್ ಪ್ರಾಪರ್ಟೀಸ್ ಆಫ್ ವಿಶ್ವನಾಥ್. ಸೊ ವಿಶ್ವನಾಥ್ ಅನ್ನೋರು ಅಸೆಸಿ ಆಗಿದ್ದಾರೆ ಇಲ್ಲಿ. ಸೊ ರೆಸಿಡೆಂಟ್ ಅವ್ರ ಸ್ಟೇಟಸ್ ಕೂಡ ಕೊಟ್ಟಿದ್ದಾರೆ. ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ 2024-25 ಇಸ್ವಿಯ ಅವರ ಒಂದು ಹೌಸ್ ಪ್ರಾಪರ್ಟಿಯ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನೇಚರ್ ಆಫ್ ಆಕ್ಯುಪೇಷನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 2 ಹೌಸ್ ಟೋಟಲ್ ಅವ್ರ ಹತ್ರ 4 ಮನೆ ಇದಾವಂತೆ. ಸೊ ಅದರಲ್ಲಿ 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, 2 ಲೇಟೌಟ್ ಪ್ರಾಪರ್ಟಿ. ಸೊ ಫ್ರೆಂಡ್ಸ್ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇತ್ತು ಅಂದ್ರೆ ಸೊ ಇವು ಯಾವ ಇನ್ಫಾರ್ಮೇಶನ್ ಕೂಡ ಯೂಸ್ ಆಗೋದಿಲ್ಲ. ಯಾವ ಇನ್ಫಾರ್ಮೇಶನ್ ನಾವು ಆನ್ಸರ್ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಕನ್ಸ್ಟ್ರಕ್ಷನ್. ಸೊ ಈ ಒಂದು ಇನ್ಫಾರ್ಮೇಶನ್ ಬಿಟ್ಟು ಇನ್ನ ಯಾವ ಒಂದು ಇನ್ಫಾರ್ಮೇಶನ್ ಕೂಡ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ನಾವು ಹಾಕೋ ಆಗಿಲ್ಲ. ಸೊ ಯಾವುದೇ ಇನ್ಫಾರ್ಮೇಶನ್ ತಗೊಂಡ್ರು ಕೂಡ ಅದೆಲ್ಲ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅದಾದ್ಮೇಲೆ ಅಂಡರ್ ಸೆಕ್ಷನ್ 24 ಡಿಡಕ್ಷನ್ ಅಲ್ಲಿ ಮಾತ್ರ ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನ ತಗೊಳ್ತಾ ಹೋಗ್ಬೇಕು. ಇನ್ಯಾವುದಕ್ಕೂ ಕೂಡ ಯಾವ ಇನ್ಫಾರ್ಮೇಶನ್ ತಗೊಳ್ಳೋ ಆಗಿಲ್ಲ. ಸೊ ಇವೆರಡೂ ಕಾಲಮ್ ಅಲ್ಲಿ ಇರುವಂತಹ ಇಷ್ಟು ಇನ್ಫಾರ್ಮೇಶನ್ ಯೂಸ್ಲೆಸ್. ಓಕೆನಾ. ಸೊ ಲೇಟೌಟ್ ಪ್ರಾಪರ್ಟಿ ಮಾತ್ರ ತಗೊಳ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಮುನಿಸಿಪಲ್ ವ್ಯಾಲ್ಯೂ 20,000 24,000 ಕೊಟ್ಟಿದ್ದಾರೆ. ಆನ್ಯುಯಲ್ ರೆಂಟ್ ಕೊಟ್ಟಿದ್ದಾರೆ 32,000 30,000. ಲೋಕಲ್ ಟ್ಯಾಕ್ಸಸ್ ಪೇಡ್ ಹೇಳಿದ್ದಾರೆ 4,000 4,800. ರಿಪೇರ್ ಚಾರ್ಜಸ್ ಹೇಳಿದ್ದಾರೆ. ಸೊ ರಿಪೇರ್ ಚಾರ್ಜಸ್ ಯಾವುದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ಅಲ್ಲ ಇದು. ಸೊ ಇದನ್ನ ಎಲ್ಲೂ ಕೂಡ ತಗೊಳ್ಳೋದಿಲ್ಲ ನಾವು. ಸೊ ಇದು ಕ್ಯಾನ್ಸರ್ ಇನ್ಫಾರ್ಮೇಶನ್ ಇಲ್ಲ. ಇದು ಇನ್ಶೂರೆನ್ಸ್ ಪ್ರೀಮಿಯಂ ಇದು ಕೂಡ ವೇಸ್ಟ್ ಇನ್ಫಾರ್ಮೇಶನ್. ಇದನ್ನು ಎಲ್ಲೂ ನಾವು ತಗೊಳ್ಳೋದಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಸೊ ಇದು ವ್ಯಾಲಿಡ್ ಇನ್ಫಾರ್ಮೇಶನ್. ಸೊ ಇದನ್ನ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಲೂ ತಗೊಳ್ಬೇಕು, ಲೇಟೌಟ್ ಪ್ರಾಪರ್ಟಿಲೂ ತಗೊಳ್ಳೇಬೇಕು. ಸೊ ಇದು ಯೂಸ್ಫುಲ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾರೆ 3,000 rupees. ಸೊ ಆನ್ಯುಯಲ್ ರೆಂಟ್ ಏನಿದೆ ಸೊ ಇದರಲ್ಲಿ ಆನ್ಯುಯಲ್ ರೆಂಟ್ ಅಲ್ಲಿ ನಾವು ಈ ಒಂದು ಅನ್ರಿಯಲೈಸ್ಡ್ ರೆಂಟ್ ಅನ್ನ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ವೇಕೆನ್ಸಿ ಪೀರಿಯಡ್ ಹೇಳಿದ್ದಾರೆ 3 months. ಸೊ ಈಗಿರುವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಅದಕ್ಕೂ ಮುಂಚೆ ಇನ್ಫಾರ್ಮೇಶನ್ ಇದೆ. ದ ಹೌಸ್ 1 and 2 ಆರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸೊ ಮತ್ತೆ ಅವರು ಸ್ಪೆಸಿಫೈಡ್ ಮಾಡಿ ಹೇಳಿದ್ದಾರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ. ಸೊ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ ನೆಟ್ ಆನ್ಯುಯಲ್ ವ್ಯಾಲ್ಯೂ ವರ್ಗೂನು ಕೂಡ. ಅದಾದ್ಮೇಲೆ ಅಂಡರ್ ಸೆಕ್ಷನ್ 24 ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. ನೆಕ್ಸ್ಟ್ ಹೌಸ್ 3 ಲೆಟ್ ಔಟ್ ಫಾರ್ ರೆಸಿಡೆನ್ಸ್ ಅಂಡ್ ದ ಹೌಸ್ 4 ಲೆಟ್ ಔಟ್ ಫಾರ್ ಬಿಸ್ನೆಸ್. ಸೊ ಹೌಸ್ 3 ನ ರೆಸಿಡೆನ್ಸಿಗೆ ಬಿಟ್ಟಿದ್ದಾರೆ ಅಂದ್ರೆ ರೆಂಟಿಗೆ ಬಿಟ್ಟಿದ್ದಾರಂತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌಸ್ 4 ಇಸ್ ಲೆಟ್ ಔಟ್ ಫಾರ್ ಬಿಸ್ನೆಸ್. ಸೊ ಲೆಟ್ ಔಟ್ ಇದು ರೆಂಟಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಬಿಸ್ನೆಸ್ ಪರ್ಪಸ್ಗೆ ಅವರಿಗೆ ರೆಂಟಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಅಕಸ್ಮಾತ್ ಇದು ಓನ್ ಬಿಸ್ನೆಸ್ ಆಗಿದ್ರೆ ಇದನ್ನು ಕೂಡ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳಿ ಇದನ್ನ ವ್ಯಾಲಿಡ್ ಮಾಡೋಗಿರಲಿಲ್ಲ. ಇದು ಕೂಡ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇಲ್ಲಿ ಲೆಟ್ ಔಟ್ ಹೇಳಿರೋದ್ರಿಂದ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಹೌಸ್ 4 ನ. ಇನ್ ಕೇಸ್ ಆಫ್ ಹೌಸ್ 4 ದ ಟೆನೆಂಟ್ ಪೇಡ್ ದ ಲೋಕಲ್ ಟ್ಯಾಕ್ಸಸ್. ಸೊ ಇಲ್ಲಿ ಲೋಕಲ್ ಟ್ಯಾಕ್ಸ್ ಪೇಡ್ ಏನಿದೆ ಸೊ ಹೌಸ್ 4 ಅಲ್ಲಿ ಹೇಳಿದ್ದಾರೆ 4,800 rupees. ಇದು ಕೂಡ ಅನ್ವ್ಯಾಲಿಡ್ ಇನ್ಫಾರ್ಮೇಶನ್. ಯಾಕಂದ್ರೆ ಒಂದು ಮನೆಯ ಟ್ಯಾಕ್ಸ್ ನ ಓನರ್ ಮಾತ್ರ ಕಟ್ಟಬೇಕು. ಟೆನೆಂಟ್ ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ಕಟ್ಟೋ ಆಗಿಲ್ಲ. ಸೊ ಟೆನೆಂಟ್ ಕಟ್ಟಿರೋದ್ರಿಂದ ಇವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಟೆನೆಂಟ್ ಪೇಡ್ ದ ಲೋಕಲ್ ಟ್ಯಾಕ್ಸ್ ಅಂತ. ಸೊ ಹಾಗಾಗಿ ಇದನ್ನ ಈ ಇನ್ಫಾರ್ಮೇಶನ್ ತಗೊಳ್ಳೋ ಆಗಿಲ್ಲ. ನೆಕ್ಸ್ಟ್ ಹೌಸ್ 1 ಆಕ್ಯುಪೈಡ್ ಫಾರ್ ಈಸ್ ರೆಸಿಡೆನ್ಸ್. ಸೊ ಹೌಸ್ 1 ಏನಿದೆ ಅವನ ಒಂದು ರೆಸಿಡೆನ್ಸಿಗೆ ತಗೊಂಡಿದ್ದಾನಂತೆ. ನೆಕ್ಸ್ಟ್ ಹೌಸ್ 2 ಅವ್ರ ಪೇರೆಂಟ್ಸ್ ರೆಸಿಡೆನ್ಸ್ ಇದೆ. ಸೊ ಇದು ಕೂಡ ಏನ್ ಇನ್ಫಾರ್ಮೇಶನ್ ಯೂಸ್ಫುಲ್ ಅಲ್ಲ. ಓಕೆನಾ. ಸೊ ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಮತ್ತೆ ಇನ್ನೊಂದ್ಸರಿ ಹೇಳಿದಾನೆ ಅಷ್ಟೇ. ಸೊ ಈಗಿರುವಂತ ಈ ತರ ಇರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಮೈನ್ ಹೆಡ್ಡಿಂಗ್ ಹಾಕ್ಬೇಕು ನಾವು. ಸೊ ಅದಾದ್ಮೇಲೆ ಅಸೆಸ್ಸಿ ಸ್ಟೇಟಸ್ ಇವೆರಡು ಕಂಪಲ್ಸರಿ ಹಾಕಬೇಕು. ವಿಶ್ವನಾಥ್ ಅಂಡ್ ಸ್ಟೇಟಸ್ ಇಸ್ ರೆಸಿಡೆಂಟ್ ಓನರ್. ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಇದು ಕಂಪಲ್ಸರಿ ಆಗ್ತಾ ಹೋಗ್ಬೇಕು. ನೆಕ್ಸ್ಟ್ ಹೌಸ್ 1 ಹೌಸ್ 2 ಹೌಸ್ 3 ಹೌಸ್ 4. ಸೊ ನಾವು ಇಲ್ಲಿ ಇನ್ನೊಂದ್ಸರಿ ಹಾಕೊಂಬೋಣ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಲೇಟೌಟ್ ಪ್ರಾಪರ್ಟಿ ಅಂಡ್ ಲೇಟೌಟ್ ಪ್ರಾಪರ್ಟಿ ಅಂತ. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ನೋಡ್ತಾ ಹೋಗೋದಾದ್ರೆ ಸೊ ಫಸ್ಟ್ ಹೇಳಿದಾನೆ ಮುನಿಸಿಪಲ್ ವ್ಯಾಲ್ಯೂ. ಸೊ ಇವೆರಡಕ್ಕೂ ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಬರೆಯೋಣ ಮುನಿಸಿಪಲ್ ವ್ಯಾಲ್ಯೂ. ಸೊ ಮುನಿಸಿಪಲ್ ವ್ಯಾಲ್ಯೂ ಹೇಳಿದರೆ 20,000 24,000 3 ಮತ್ತೆ 4 ಹೌಸಿಗೆ 20,000 and 24,000. ಸೊ ನೆಕ್ಸ್ಟ್ ಫೇರ್ ರೆಂಟ್. ನೆಕ್ಸ್ಟ್ ಗೆ ಬರುವಂತ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಫೇರ್ ರೆಂಟ್ ಇದೆ. ಸೊ ಫೇರ್ ರೆಂಟ್ ಸೊ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಡ್ದಿಲ್ಲ ಇರೋ ಕಾರಣ ಸೊ ಬ್ಲಾಂಕ್ ಹಾಕೋಣ. ಸೊ ಅದನ್ನೇ ಕ್ಯಾರಿ ಮಾಡ್ಕೊಳ್ಳೋದಾದ್ರೆ ನಮಗೆ ನೋಷನಲ್ ರೆಂಟ್ ಸಿಗ್ತಾ ಹೋಗುತ್ತೆ. ನೋಷನಲ್ ರೆಂಟ್ 20,000 and then 24,000.
ಸೊ ಫೇರ್ ರೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಜೊತೆಗೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಮುನಿಸಿಪಲ್ ರೆಂಟ್ ಅಂಡ್ ದೆನ್ ಆಕ್ಚುಯಲ್ ರೆಂಟ್ ನ ತಗೊಳ್ತಾ ಹೋಗ್ಬೋದು. ಸೊ ಕನ್ಫ್ಯೂಸ್ ಆಗೋದು ಬೇಡ, ಫುಲ್ ಫಾರ್ಮೆಟ್ ನ ಮಾಡೋಣ. ಸೊ ನೆಕ್ಸ್ಟ್ ಈಗ ನೋಷನಲ್ ರೆಂಟ್ ಮತ್ತೆ ತಗೋಬೇಕು, ನೋಷನಲ್ ರೆಂಟ್ ಅಂಡ್ ಸ್ಟ್ಯಾಂಡರ್ಡ್ ರೆಂಟ್. ಸೊ ಇದರ ಇನ್ಫಾರ್ಮೇಶನ್ 20,000 ಹಾಗೆ ಕ್ಯಾರಿ ಮಾಡೋಣ ಅಂಡ್ 24,000. ಸೊ ಸ್ಟ್ಯಾಂಡರ್ಡ್ ರೆಂಟ್ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಸೊ ಅದನ್ನ ಬ್ಲಾಂಕ್ ಬಿಟ್ಟು ಇದನ್ನ ಹಂಗೆ ಕ್ಯಾರಿ ಡೌನ್ ಮಾಡ್ಕೊಳ್ಳೋಣ 20,000 ಅಂಡ್ 24,000. ಸೊ ಕೊಟ್ಟಿದ್ರೆ ಇನ್ಫಾರ್ಮೇಶನ್ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ಸರ್ ನ ತಗೋಬೇಕಾಗಿತ್ತು. ಸೊ ಇಲ್ಲಿ ಬರುವಂತ ಇನ್ಫಾರ್ಮೇಶನ್ಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತಾ ಹೋಗ್ತೀವಿ, ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಯಾಕೆ ಮುನಿಸಿಪಲ್ ವ್ಯಾಲ್ಯೂನ ಕ್ಯಾರಿ ಡೌನ್ ತಗೋಬಹುದಾಯ್ತು ಅಂದ್ರೆ, ಸೊ ಮುನಿಸಿಪಲ್ ವ್ಯಾಲ್ಯೂ ಕೂಡ 20,000 24,000 ಇದೆ, ಎಕ್ಸ್ಪೆಕ್ಟೆಡ್ ರೆಂಟ್ ನ ವ್ಯಾಲ್ಯೂ ಕೂಡ 20,000 24,000 ಇದೆ. ಸೊ ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಅಂಡ್ ಆಕ್ಚುಯಲ್ ರೆಂಟ್ ನ ತಗೊಳ್ತಾ ಹೋಗ್ಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಬಂದ್ಬಿಟ್ಟು ಸೇಮ್ ಆಸ್ ಇಟ್ ಈಸ್ 20,000 24,000. ಸೊ ಆಕ್ಚುಯಲ್ ರೆಂಟ್ ಅಂತ ಬಂದಾಗ, ಸೊ ಇಲ್ಲಿ ಹೇಳಿದಾನೆ ಆಕ್ಚುಯಲ್ ರೆಂಟ್ ಬಂದ್ಬಿಟ್ಟು 32,000 ಇದೆ. ಸೊ ಅದೇ ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಂತ ಕೂಡ ಹೇಳಿದಾನೆ 3,000 rupees. ಸೊ ಆಕ್ಚುಯಲ್ ರೆಂಟ್ಗೆ ಅನ್ರಿಯಲೈಸ್ಡ್ ರೆಂಟ್ ನ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು ಹೌಸ್ 3 ನಲ್ಲಿ. ಸೊ ಹಾಗಾದ್ರೆ ಹೌಸ್ 3 ನಲ್ಲಿ ಆಕ್ಚುಯಲ್ ರೆಂಟ್ ನ ವ್ಯಾಲ್ಯೂ ಬಂದ್ಬಿಟ್ಟು 32,000 ಇದೆ, ಹಾಕೋಣ 32,000 ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಬಂದು 3,000 rupees ಇದೆ. ಹಾಗಾದ್ರೆ ಲೆಸ್ ಮಾಡ್ಕೊಂಡು ನಮಗೆ 29,000 rupees ಸಿಗ್ತಾ ಹೋಗುತ್ತೆ. ಅದು ಹೌಸ್ 3 ನಲ್ಲಿ. ಹೌಸ್ 4ಗೆ ಯಾವುದೇ ರೀತಿ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿಲ್ಲ, ಸೊ ಡೈರೆಕ್ಟ್ ಆಗಿ ಹಾಕೋಣ 30,000 rupees 30,000. ಸೊ ಹಾಗಾದ್ರೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಯಾವ್ದು ಜಾಸ್ತಿ ಇದೆ ಅದನ್ನು ತಗೊಳ್ತಾ ಹೋಗ್ಬೇಕು. ಸೊ 20,000 29,000 ಅಂತ ಬಂದ್ರೆ 29,000 ಜಾಸ್ತಿ ಇದೆ, ಹಾಕೋಣ 29,000. ನೆಕ್ಸ್ಟ್ 24,000 30,000 ಅಂದ್ರೆ 30,000 ಜಾಸ್ತಿ ಇದೆ, 30,000 ಹಾಕೊಳ್ತಾ ಹೋಗೋಣ. ಸೊ ಇದಿಷ್ಟು ಹೀಗೆ ಬ್ಲಾಂಕ್ ಹಾಕೊಂಡು, ಸೊ ಇದನ್ನ GAV ಬಿಫೋರ್ ವೇಕೆನ್ಸಿ ಪೀರಿಯಡ್ ಅಂತ ಕರಿತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಲೆಸ್ ವೇಕೆನ್ಸಿ ಪೀರಿಯಡ್ ನ ಲೆಸ್ ಮಾಡ್ತಾ ಹೋಗ್ಬೇಕು, ವೇಕೆನ್ಸಿ ಪೀರಿಯಡ್. ಸೊ ಹಾಗಾದ್ರೆ ವೇಕೆನ್ಸಿ ಪೀರಿಯಡ್ ಯಾವ್ಯಾವ ಹೌಸಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ವೇಕೆನ್ಸಿ ಪೀರಿಯಡ್ ಬಂದ್ಬಿಟ್ಟು 3 months, ಹೌಸ್ 3 ಕೊಟ್ಟಿದ್ದಾರೆ. ಸೊ 3 months ಅಂತ ಕೊಟ್ಟಿದ್ದಾಗ ರೆಂಟ್ ಅದರ ವ್ಯಾಲ್ಯೂ ಹೆಂಗ್ ಕಂಡುಹಿಡ್ಕೊಳ್ಳೋದು ಅಂದ್ರೆ, ಆನ್ಯುಯಲ್ ರೆಂಟ್ ಏನಿದೆ, ಸೊ ಇದು ಆನ್ಯುಯಲ್ ಅಂದ್ರೆ ವರ್ಷಕ್ಕೆ ಅಂದ್ರೆ 12 ತಿಂಗಳಿಗೆ ಅಂತ ಹೇಳಿದರೆ 32,000ನ ಸೊ ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ ನಮಗೆ 2,667 ರೂಪಾಯಿ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ 2,667 ಇಂಟು 3 ಮಾಡ್ಕೊಂಡ್ರೆ ನಮಗೆ ಸೊ 8,000 rupees ಸಿಗ್ತಾ ಹೋಗುತ್ತೆ. ಇಂಟು 3 ಏನಕ್ಕೆ ಅಂದ್ರೆ ಇಲ್ಲಿ 3 months ಹೇಳಿದ್ದಾರೆ ಅದಕ್ಕೋಸ್ಕರ. ಓಕೆನಾ. ಸೊ ವೇಕೆನ್ಸಿ ಪೀರಿಯಡ್ ಬಂದ್ಬಿಟ್ಟು ಸೊ 32,000 ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ ನಮಗೆ 2,666 ಸಿಗುತ್ತೆ. ಸೊ ಇಂಟು 3 ಮಾಡ್ಕೊಂಡ್ರೆ, ಯಾಕಂದ್ರೆ 3 months ವೇಕೆನ್ಸಿ ಪೀರಿಯಡ್ ಹೇಳಿರೋದು, ಸೊ 3 months ತಗೊಂಡ್ರೆ ನಮಗೆ 8,000 rupees ಸಿಗ್ತಾ ಆಗುತ್ತೆ. ಅದು ಹೌಸ್ 3 ನಲ್ಲಿ ಮಾತ್ರ 8,000 rupees. ಸೊ ಇದನ್ನ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಲೆಸ್ ಮಾಡ್ಕೊಂಡ್ರೆ ನಮಗೆ GAV ಆಫ್ಟರ್ ವೇಕೆನ್ಸಿ ಪೀರಿಯಡ್ ಸಿಗ್ತಾ ಹೋಗುತ್ತೆ. ಸೊ 8,000 ಲೆಸ್ ಮಾಡಿದ್ರೆ 21,000 rupees ಸಿಗ್ತಾ ಹೋಗುತ್ತೆ. ಸೊ ಇದು 30,000 ಅದೇ ರೀತಿ ಹಾಕೊಳ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಮುನಿಸಿಪಲ್ ಟ್ಯಾಕ್ಸ್ ನ ಇದರಲ್ಲಿ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು, ಮುನಿಸಿಪಲ್ ಟ್ಯಾಕ್ಸ್. ಸೊ ಮುನಿಸಿಪಲ್ ಟ್ಯಾಕ್ಸ್ ಅಂತ ಬಂದಾಗ ಪೇಯ್ಡ್ ಬೈ ಟೆನೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಪೇಯ್ಡ್ ಬೈ ಟೆನೆಂಟ್ ಯಾವುದು ಹೌಸ್ 4ಗೆ. ಹಾಗಾದ್ರೆ ಹೌಸ್ 4 ನ ಲೋಕಲ್ ಟ್ಯಾಕ್ಸ್ ಪೇಯ್ಡ್ ಇನ್ಫಾರ್ಮೇಶನ್ ಅನ್ವ್ಯಾಲಿಡ್ ಆಗ್ತಾ ಹೋಗುತ್ತೆ, ಇದನ್ನ ತಗೊಳ್ಳೋ ಆಗಿಲ್ಲ. ಹೌಸ್ 3 ಇನ್ಫಾರ್ಮೇಶನ್ ಮಾತ್ರ ತಗೊಳ್ತಾ ಹೋಗುತ್ತೆ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಓನರೇ ಪೇ ಮಾಡ್ತಾನೆ, ಸೊ ಅದನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹೇಳಿದ್ದೀನಿ ಆಗ್ಲೇನೆ. ಸೊ ಹೌಸ್ 3ಗೆ 4,000 ಓನರ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅದನ್ನ ಹಾಕೊಳ್ತಾ ಹೋಗ್ಬೇಕು. ಮುನಿಸಿಪಲ್ ಟ್ಯಾಕ್ಸ್ 4,000. ಸೊ ಹೌಸ್ 3ಗೆ ಮಾತ್ರ 4,000. ಸೊ ಇದನ್ನ ಲೆಸ್ ಮಾಡ್ಕೊಂಡ್ರೆ ನಮಗೆ ಸೊ 17,000 rupees ಸಿಗ್ತಾ ಆಗುತ್ತೆ. ಸೊ ಇದು 30,000 ಅದೇ ರೀತಿ ಕ್ಯಾರಿ ಆಗುತ್ತೆ. ಸೊ ಇದನ್ನ ನಾವು ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಸೊ ನೆಟ್ ಆನ್ಯುಯಲ್ ವ್ಯಾಲ್ಯೂ. ಸೊ ಇದಿಷ್ಟು ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ ನಾವು ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವ ರೀತಿ ಮಾಡೋದು ನೋಡ್ತಾ ಹೋಗೋಣ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹೆಡ್ಡಿಂಗ್ ಹಾಕೋಬೇಕು ನಾವು. ಸೊ ಅದರಲ್ಲಿ ಫಸ್ಟ್ ಬರೋದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಓಕೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಂಗ್ ಮಾಡ್ತೀವಿ ಅಂದ್ರೆ, ನೆಟ್ ಆನ್ಯುಯಲ್ ವ್ಯಾಲ್ಯೂ ಏನಿರುತ್ತೆ ಅದರ ಮೇಲೆ 30% ನಾವು ಡಿಡಕ್ಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆನಾ. ಸೊ ಇಲ್ಲಿರೋ ಪ್ರಕಾರ 17,000 ಮತ್ತು 30,000 ಏನಿದೆ, ಸೊ ಅದನ್ನ 30%ಗೆ ಡಿಡಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಕೋಣ 17,000 ಇಂಟು 30%. ನೆಕ್ಸ್ಟ್ 30,000 ಇಂಟು 30%. ಹಾಗಾದ್ರೆ ಎಷ್ಟು ಬರುತ್ತೆ ಅಮೌಂಟ್ ನೋಡ್ತಾ ಹೋಗೋದಾದ್ರೆ 17,000 ಇಂಟು 30% ಮಾಡಿದ್ರೆ ನಮಗೆ 5,100 rupees ಸಿಗುತ್ತೆ. ಹಾಕೋಣ 5,100 rupees ಅಂಡ್ ದೆನ್ 3 3s are 9,000. ಸೊ ಇದು 9,000 rupees ಸಿಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ
ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಯಾಕೆ ಹೋಗಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ನಿಲ್ ಇದೆ. ಸೊ ನಿಲ್ ಮೇಲೆ ಯಾವುದೇ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ನಿಲ್ಲೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಕೇರ್ಫುಲ್ ಇನ್ಫಾರ್ಮೇಶನ್, ಯಾಕಂದ್ರೆ ಇಲ್ಲಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ನಾವು ಇನ್ಫಾರ್ಮೇಶನ್ ಹಾಕುವಂತ ಜಾಗ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಕನ್ಸ್ಟ್ರಕ್ಷನ್. ಸೊ ಲೋನ್ ತಗೊಂಡಿದ್ದಾರೆ ಕನ್ಸ್ಟ್ರಕ್ಷನ್ ಗೆ, ಸೊ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ. ಸೊ ಅದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರಲಿ, ಲೇಟರ್ ಪ್ರಾಪರ್ಟಿ ಆಗಿರಲಿ, ಇಂಟ್ರೆಸ್ಟ್ ಆನ್ ಲೋನ್ ಇತ್ತು ಅಂದ್ರೆ ಸೊ ಎಲ್ಲಾ ಕಾಲಮ್ಗೂ ನಾವು ಹಾಕೊಳ್ತಾ ಹೋಗಬೇಕು. ಸೊ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ 1180 rupees ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಹಾಕೋಣ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಸೊ 1180 rupees ಇದೆ, ಹಾಕೋಣ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದು. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದುವರೆಗೂ ಇನ್ಫಾರ್ಮೇಶನ್ ಹಾಕಿರಲಿಲ್ಲ, ಸೊ ಇವಾಗ ಇನ್ಫಾರ್ಮೇಶನ್ ಹಾಕಿದೀವಿ. ಸೊ ಇದು ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ ಹೌಸ್ 2ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು, ಇಲ್ಲ ಹಾಕೋಣ. ನೆಕ್ಸ್ಟ್ 1800 and 4200, 1800 4200. ಸೊ ಇದನ್ನು ಲೆಸ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತಾ ಹೋಗುತ್ತೆ. ಓಕೆನಾ, ಇನ್ಕಮ್ ಫ್ರಮ್ HP, ದಟ್ ಮೀನ್ಸ್ ಹೌಸ್ ಪ್ರಾಪರ್ಟಿ. ಸೊ ಯಾವ ರೀತಿ ಮಾಡೋದು ಅಂತಂದ್ರೆ, ಸೊ ಇದು ಮೈನಸ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ 1180, ಯಾಕಂದ್ರೆ ಮೇಲ್ಗಡೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ ಅದನ್ನ ಲೆಸ್ ಮಾಡೋದಕ್ಕೆ. ಸೊ 0 ಇಂದ ಏನೇ ವ್ಯಾಲ್ಯೂ ಲೆಸ್ ಮಾಡಿದ್ರು ಮೈನಸ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 17,000 ಇದೆ ಇದು. ಸೊ ನೆಟ್ ಆನ್ಯುವಲ್ ವ್ಯಾಲ್ಯೂ 17,000. ಸೊ ಅದರಲ್ಲಿ ಇವೆರಡನ್ನು ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದ್ರೆ 17,000 ಮೈನಸ್ 5,100 ಮೈನಸ್ 1,800. ಸೊ ನಮಗೆ 10,100 rupees ಸಿಗ್ತಾ ಹೋಗುತ್ತೆ. ಹಾಕೋಣ 10,100 rupees. ನೆಕ್ಸ್ಟ್ 30,000 ಇದೆ ಹೌಸ್ 4 ಲೆಸ್ 9,000 ಲೆಸ್ 4,200. ಸೊ ನಮಗೆ 16,800 rupees ಸಿಗ್ತಾ ಹೋಗುತ್ತೆ. ಹಾಕೋಣ 16,800 rupees. ಸೊ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟೋಟಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದಾದ್ರೆ, ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ಅಂತ ಹಾಕೊಂಡು ಹೆಡ್ಡಿಂಗ್ ಹಾಕೊಂಡು, ಸೊ ಹೌಸ್ 1, ಹೌಸ್ 2, ಹೌಸ್ 3, ಹೌಸ್ 4. ಸೊ ಇದರಲ್ಲಿ ಮೈನಸ್ 1,180. ಸೊ ನಿಲ್ 10,100 and then 16,800. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಫಸ್ಟಿಗೆ ಪಾಸಿಟಿವ್ ವ್ಯಾಲ್ಯೂ ಹಾಕೋಣ 10,100 ಪ್ಲಸ್ 16,800. ಸೊ ಇದರಲ್ಲಿ ಮೈನಸ್ 1,180 ಮಾಡಿದ್ರೆ ನಮಗೆ 10,100 ಪ್ಲಸ್ 16,800. ಸೊ ಮೈನಸ್ 1,180 ಮಾಡಿದ್ರೆ ನಮಗೆ 25,720 ಸಿಗ್ತಾ ಹೋಗುತ್ತೆ. 25,720. ಸೊ ದಿಸ್ ಇಸ್ ದ ಆಕ್ಚುಯಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದಿಷ್ಟು ನಮ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.